ಸರ್ ಅದು ವಿಡಿಯೋ ಏನೇನ ನೀವು ಎಲ್ಲರಿಗೂ ಒಂಥರ ವಾರ್ನಿಂಗ್ ಮಾಡೋ ಥರ ಇತ್ತದು. ನೀವು ಒಕ್ಕಲಿಗರ ಸಂಘದ ವಿಷಯವಾಗಿ ಮಾತಾಡ್ತಿದ್ರಿ ಇದರಲ್ಲಿ ಒಳ್ಳೇದಕ್ಕೆ ಒಳ್ಳೇದು ಕೆಟ್ಟದ್ದು ಕೆಟ್ಟದ್ದು ಅನ್ನೋ ಥರ ಇದೆ ನಿಮ್ಮ ಒಂದು ಧೋರಣೆಗಳು ಮಾತು ಎಲ್ಲ. ಆಬ್ವಿಯಸ್ಲಿ ಅದು ಇಷ್ಟನೂ ಆಗುತ್ತೆ. ಸೊ ಹಿಂಗೆಲ್ಲ ಮೇಡಮ್, ಈಗ ಒಂದು ಕಾಯಿನಲ್ಲಿ ಟೈಲ್ಸು ಎಡ್ಸ್ ಇರಬೇಕಾದ್ರೆ ಒಬ್ಬ ಮನುಷ್ಯನಲ್ಲೂ ನಿಮಗೆ ಸಾಫ್ಟ್ ನೇಚರು ಮತ್ತು ಶೂಡ್ ನೇಚರ್ ಎರಡೂ ಇದ್ದೇ ಇರ್ತದೆ. ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಖಂಡಿತವಾಗ್ಲೂ ನಡ್ಕೊಳ್ತೀವಿ. ನಮ್ಮ ಉದ್ದೇಶ ನಾನೇನೋ ಮಾಡ್ತಾಯಿದ್ದೀನಿ ಅಂತಲ್ಲ, ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ನನ್ನ ನೇಚರ್ ಎಂಥದ್ದು ಅಂದರೆ, ನೀವೇನಾದರೂ ಒಂದು ಜವಾಬ್ದಾರಿ ನನಗೆ ಕೊಟ್ಟರೆ ಕಷ್ಟನೋ ಸುಖನೋ ನಾನು ಆ ಜವಾಬ್ದಾರಿ ನಿಭಾಯಿಸ್ತೀನಿ, ಇಲ್ಲಾಂದರೆ ಜವಾಬ್ದಾರಿ ತೊಗೊಳಕ್ಕೋಗಲ್ಲ. ಈಗ ಆ ಥರದ್ದೊಂದು ಸಂಸ್ಥೆ ಒಳ್ಳೆ ದಿಕ್ಕಿನಲ್ಲಿ ಹೋಗ್ಬೇಕಾದ್ರೆ ನಮಗೊಂದು ಸಂತೋಷ ಇರ್ತದೆ. ಆ ಥರದ್ದೊಂದು ಸಂಸ್ಥೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದಾಗಲೂ ಇಡೀ ಸಮೂಹದ ಮೇಲೆ ಬರೀ ಅದು ಒಂದು ಜಾತಿ ವರ್ಗ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಸಮುದಾಯನೂ ಸಂಘ ನಂಬ್ಕೊಂಡು ಬದುಕ್ತಾ ಇದೆ. ಅಂಥ ಸಂಸ್ಥೆಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾದಾಗ ನಾವು 4 ಗೋಡೆ ಮಧ್ಯದಲ್ಲಿ ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಅದು ಯಾವಾಗ ಬದಲಾವಣೆ ಆಗಲ್ಲ ಆವಾಗ 4 ಜನದ ಮುಂದೆ ಬೀದಿಯಲ್ಲೇ ಇತ್ಯರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಆಗಬೇಕು. ಅದು ಯಾವುದೂ ಅಷ್ಟೇ ನಾವೇನೋ ವೈಯಕ್ತಿಕವಾಗಿ ಮಾಡಿದ್ದೀವಿ ಅನ್ನೋದು ಸುಳ್ಳು. ಒಂದು ಒಳ್ಳೆ ಉದ್ದೇಶಕ್ಕಾಗಿ ಸಂಘದ ಮರ್ಯಾದೆ ಉಳಿಸೋಕೆ ಅಂಥೇಳಿ ನಾನು ಯಾರಿಗೂ ಧಮಕಿ ಹಾಕೋ ಮಡದಲ್ಲಿ ನಾನಿಲ್ಲ. ನಾನು ಕಾನೂನಿಗೆ ಬೆಲೆ ಕೊಡುವಂಥ ವ್ಯಕ್ತಿ. ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರಿ, ಅಷ್ಟು ಜೋರಾಗಿ ಹೇಳ್ತಾ ಇದ್ರಿ. ಅದು ಧಮಕಿ ಹಾಕೋದು ಅಂದರೆ ಒಳ್ಳೆತನಕ್ಕೆ ಪರವಾಗಿ ನಿಂತ್ಕೊಂಡು ನೀವು ಯಾರು ಈ ಥರ ಮಾಡಬೇಡಿ ಅಂತ ಹೇಳೋ ಥರ ಇತ್ತು. ಅದಕ್ಕೆ ಆ ವರ್ಡ್ ಯೂಸ್ ಮಾಡಿದೆ. ನಾನೊಂದು ಮಾತು ಹೇಳ್ತೀನಿ ಮೇಡಮ್. ಈಗ ಸಂಸ್ಥೆ ಅನ್ನೋದು ನಿಮಗೆ ಒಂಥರ ಆಲ್ದ ಮರ ಇದ್ದಂಗೆ. ಆ ಸಂಸ್ಥೆ ಬದುಕಿದಾಗ ಆ ಸಂಸ್ಥೆ ಭಾಳ ಒಳ್ಳೆ ಮಟ್ಟದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಟ್ಟಾಗ ಇಡೀ ಏನು ನಾವು ಪ್ರಪಂಚಕ್ಕೆ ಮಾದರಿ ವಿದ್ಯಾವಂತರುಗಳನ್ನ ಕೊಡುವಂಥ ಕೆಲಸ ಆಗ್ತದೆ. ಅಲ್ಲಿ ನಿಮಗೆ ಜಾತಿ ರಾಜಕೀಯ ಹಣಕಾಸಿನ ಆಸೆ ಉದ್ದೇಶಗಳು ಬಂದಾಗ ನಿಮಗೆ ಕ್ವಾಲಿಟಿ ಅನ್ನೋದು ಇಲ್ಲಿ ಬರ್ತದೆ. ಸೊ ಉದ್ದೇಶ ಕ್ಲಿಯರ್ ಇರಬೇಕು. ವೆನ್ ಇಟ್ ಕಮ್ಸ್ ಟು ಸರ್ವಿಸ್ ಇಟ್ ಹ್ಯಾಸ್ ಟು ಬಿ ಕ್ಲಿಯರ್ ಸರ್ವಿಸ್. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಇಟ್ ಹ್ಯಾಸ್ ಟು ಬಿ ಕ್ಲಿಯರ್ ಬಿಸ್ನೆಸ್. ಸೊ ಎರಡೂ ಮಿಸ್ ಮ್ಯಾಚ್ ಮಾಡಬಾರ್ದು. ಈಗ ನಿಮಗೆ ಒಂದು ತೀರ್ಮಾನ ತೊಗೊಳ್ಬೇಕು. ಭಗವಂತ ನಮ್ಮನ್ನು ಇವತ್ತು ಫುಟ್ಪಾತಲ್ಲಿ ಇಟ್ಟಿದ್ದಾನ ಅರಮನೇಲಿ ಇಟ್ಟಿದ್ದಾನ ಅಂತ. ಫುಟ್ಪಾತಲ್ಲಿ ಇಟ್ಟಾಗ ಏನು ಕೆಲಸ ಮಾಡೋರು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅರಮನೇಲಿ ಇಟ್ಟಾಗ ನಾನು ಫುಟ್ಪಾತ್ ಬುದ್ಧಿನ ಹಿಡ್ಕೋತೀನಿ ಅಂದರೆ ಮತ್ತೆ ನಾನು ನಾಯಿನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸ್ದಂಗೆ ಆಗ್ತದೆ. ಸೊ ಅದಾಗಬಾರ್ದು ಅನ್ನೋದು ನನ್ನ ಉದ್ದೇಶ. ಇವತ್ತು ಒಬ್ಬ ಹೊಸಬರ ಸಿನಿಮಾಗೆ ನೀವು ಟ್ರೇಲರ್ ಲಾಂಚ್ ಮಾಡಿಕೊಟ್ಟು ಸಪೋರ್ಟ್ ಮಾಡಿದ್ದೀರ. ಆ್ಯಂಡ್ ಅವರ ಪಾಯಿಂಟ್ ಆಫ್ ವ್ಯೂವಿಂದ ಅವರನ್ನು ನೋಡ್ತಾ ಇದ್ದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನೀವೇ ಬಂದು ಮಾಡಬೇಕು ಅನ್ನೋದು ಅವ್ರ ಕನಸು. ಬಟ್ ನೀವು ಬಂದಾಗ ಅವ್ರ ಖುಷಿ, ಎಕ್ಸೈಟ್ಮೆಂಟು ಅದೆಲ್ಲ ನೋಡ್ತಾ ಇದ್ದರೆ ನೀವು ಹೊಸಬ್ರಿಗೆ ಸಪೋರ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅವರು ಅದನ್ನು ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅವ್ರಿಗೆ. ಆ ಖುಷಿನ ಇನ್ನೂ ಅವ್ರು ಸಂಭ್ರಮಿಸ್ತಾನೇ ಇದ್ದಾರೆ. ಸೊ ಹೇಗೆ ಸರ್ ಇದೆಲ್ಲ, ಯಾಕೆ ನಿಮಗೆ ಇವತ್ತು ಇಲ್ಲಿಗೆ ಬಂದು ತಾರುಷ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ನಿಸ್ತು? ಈಗ ನಾವು ಬಿಗಿನಿಂಗ್ ಇಂಡಸ್ಟ್ರಿಗೆ ಬಂದಾಗ ನನಗೂ 16 ಜನ ಸಹಾಯ ಮಾಡಿರೋದಕ್ಕೆ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ಈಗ ಅವ್ರು ಅವತ್ತು ಸಹಾಯ ಮಾಡದೆ ಹೋಗಿದ್ರೆ ನಾನು ಈ ಪೊಸಿಷನಲ್ಲಿ ನಿಲ್ಲೋಕ್ಕಾಗ್ತಾ ಇರಲ್ಲ. ಅದೇ ಡೆಫಿನೆಟ್ ಆಗಿ ಮಾರಲ್ ಸಪೋರ್ಟ್ ಬೇಕಾಗ್ತದೆ. ಮತ್ತು ಸಿನಿಮಾ ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಬೇಕಾಗ್ತದೆ. ಆ ನಾಲೆಡ್ಜು ಮಾರಲ್ ಸಪೋರ್ಟ್ ಕೊಟ್ಟಿರುವಂಥವ್ರು ಭಾಳಷ್ಟು ಜನ ಇದ್ದಾರೆ. ಇವತ್ತು ನಾನು ಅಂಥವ್ರ ಜೊತೆಲಿ ಸಂಪರ್ಕದಲ್ಲಿದ್ದೀನಿ. ಅದೇ ರೀತಿ ನಾವತ್ತು ಬಿಗಿನಿಂಗ್ ಡೇಸಲ್ಲಿ ಹೆಂಗಿದ್ವಿ, ಪಾಪ ಇವರು ಕೂಡ ಅದೇ ಸಿಚುವೇಷನಲ್ಲಿದ್ದಾರೆ. ಸಿನಿಮಾ ಗೆಲ್ಲಬೇಕು, ಸಿನಿಮಾ ಗೆದ್ದು ಪ್ರೊಡ್ಯೂಸರ್ಸ್ಗಳಿಗೆ ದುಡ್ಡು ಬರಬೇಕು, ಈ ಕಲಾವಿದರುಗಳು ಇನ್ನೊಂದು 4-6 ಸಿನಿಮಾ ಮಾಡಿ ಜೀವನ ಕಟ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ.